ಮಕ್ಕಳು ಗ್ರಾಮಸ್ಥರಿಗೆ 6 ವರ್ಷದ ಮಕ್ಕಳನ್ನು ಶಾಲೆಗೆ ಕಳಿಸಿ ಅಂತಕ್ಕಂಥ ಮಾತನಾಡುವ ಬಗ್ಗೆ ನಮ್ಮ TRP ಸಾಹೇಬರು ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಆತ್ಮೀಯ ಮುಳ್ಳೂರ ಎಲ್ಲ ಗ್ರಾಮಸ್ಥರಿಗೆ ನಮಸ್ಕಾರಗಳು. ಈ ವರ್ಷ ನಿಮಗೆ ಗೊತ್ತುವಾಗಿ ಈಗ ನಮ್ಮ ಶಾಲೆ ಪ್ರಾರಂಭವಾಗ್ತಾ ಇದೆ. 5 ವರ್ಷ 10 ತಿಂಗಳು ತುಂಬಿರ್ತಕ್ಕಂಥ ಎಲ್ಲ ನಿಮ್ಮ ಮಕ್ಕಳನ್ನು ನಮ್ಮ ಸರ್ಕಾರಿ ಶಾಲೆ ಸೇರಿಸ್ರಿ. ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಪರಿಸರ ಇದೆ, ಉತ್ತಮವಾಗಿರ್ತಕ್ಕಂಥ ಶಿಕ್ಷಕರಿದ್ದಾರೆ. ಮತ್ತು ನಿಮ್ಮ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಬಟ್ಟೆ, ಪುಸ್ತಕ, ಬಿಸಿ ಊಟ. ಈಗ ಇಷ್ಟು ದಿವಸ ನಾವು 3 ದಿನ ಹಾಲು ಕೊಡ್ತಾ ಇದ್ವಿ, ಇನ್ನು ಮುಂದೆ 5 ದಿವಸ ಕಾಲ ಹಾಲು ಕೊಡ್ತಕ್ಕಂಥ ಯೋಜನೆ ಜಾರಿ ಬರ್ತಾ ಇದೆ. ಸರ್ಕಾರಿ ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ಮಕ್ಕಳು ಇವತ್ತು ದೇಶದ ಅತ್ಯುನ್ನತವಾಗಿರ್ತಕ್ಕಂಥ ಹುದ್ದೆಗಳಿದ್ದಾವೆ. ಹಾಗಾಗಿ ದಯವಿಟ್ಟು ನಿಮ್ಮ ಮಕ್ಕಳನ್ನ ಸುಮ್ಮನೆ ಹಣ ಖರ್ಚು ಮಾಡಿ ಶಾಲೆಗೆ ಸೇರಿಸೋದಕ್ಕಿಂತ ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸಿ ನಮ್ಮ ಸರ್ಕಾರಿ ಶಾಲೆಗಳನ್ನು ಸಬಲೀಕರಣ ಮಾಡೋದ್ರ ಜೊತೆಗೆ ನಿಮ್ಮ ಮಕ್ಕಳ ಭವಿಷ್ಯವನ್ನು ಚೆನ್ನಾಗಿ ಕಟ್ಕೊಳ್ಬೇಕಂತಂದ್ರೆ ಈ ಮುಖಾಂತರ ಎಲ್ಲ ಮುಳ್ಳೂರಿನ ಗ್ರಾಮಸ್ಥರಿಗೆ ನಮಸ್ಕಾರ ಅಂತ ವಿನಂತಿ ಮಾಡಿಕೊಟ್ಟು ದಯವಿಟ್ಟು ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಈ ಅದರಲ್ಲಿ ಮತ್ತು ವಿಶೇಷ ಏನಪ್ಪ ಅಂದರೆ ಈ ವರ್ಷ 1ನೇ ತಾರೀಕಿಗೆ ನಾವು ಬಟ್ಟೆ ಕೊಡ್ತಾ ಇದ್ದೀವಿ, ಪುಸ್ತಕ ಕೊಡ್ತಾ ಇದ್ದೀವಿ. ಜೊತೆಗೆ 2ನೇ ಈಗ ಜೂನ್ ಮೊದಲೇ ವಾರ ಹೇಳ್ತಾ ಇದ್ದೀವಿ. ಹಾಗಾಗಿ ದಯವಿಟ್ಟು ನಮ್ಮ ಶಾಲೆಗೆ ಸೇರಿಸ್ರಿ. ಸರ್ಕಾರಿ ಶಾಲೆ ಉಳಿಬೇಕಂತಾರೆ ನಿಮ್ಮ ಮಕ್ಕಳು ನಮ್ಮ ಶಾಲೆ ದಾಖಲಾಗಲೇಬೇಕು. ಆ ಮುಖಾಂತರ ನಿಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ. ಯಾವುದೇ ಕಾರಣಕ್ಕೂ ಮಕ್ಕಳನ್ನು ಶಾಲೆಯಿಂದ ಬಿಡಿಸುವಂಥ ಪ್ರಯತ್ನ ಮಾಡಬೇಡಿ. ಯಾವುದೇ ಕೆಲಸ ಕಾರ್ಯಗಳನ್ನು ಮಕ್ಕಳಿಗೆ ಹಚ್ಚಬೇಡಿ. ಅವ್ರು ಓದೋ ವಯಸ್ಸು ಅವ್ರಿಗೆ ಓದೋಕ್ಕಾಗಿಯೇ ನಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಮತ್ತೊಮ್ಮೆ ಮಾಡ್ಕೊಳ್ತಾರೆ. ಇದು ವಿಶೇಷ ದಾಖಲಾತಿ ಆಂದೋಲನ ಅಂದ್ರೆ 5 ವರ್ಷ 10 ತಿಂಗಳು ತುಂಬಿರ್ತಕ್ಕಂಥ ಎಲ್ಲ ನಿಮ್ಮ ಮಕ್ಕಳನ್ನ ನಮ್ಮ ಶಾಲೆಗೆ ಕರೆದುಕೊಂಡು ಈಗ ದಾಖಲೆ ಮಾಡಬೇಕು. ಮುಂದಿನ ವಾರದಲ್ಲಿ ಶಾಲೆ ಪ್ರಾರಂಭವಾಗೋದ್ರಿಂದ 5 ವರ್ಷ 10 ತಿಂಗಳು ಯಾವೆಲ್ಲ ಮಕ್ಕಳು ತುಂಬಿದೆ ಆ ಮಕ್ಕಳನ್ನ ಶಾಲೆ ಕರ್ಕೊಂಡ್ಬಂದು ಎಲ್ಲರೂ ಶಾಲೆಗೆ ಹಚ್ಚಬೇಕು. ಯಾವುದೇ ಶಾಲೆಯಿಂದ ಹೊರಗೆ ಉಳಿಬಾರ್ದು. ಹಾಗಾಗಿ ನಾವು ಜೂನ್ ತಿಂಗಳಲ್ಲಿ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಬಟ್ಟೆ, ಪುಸ್ತಕ ಜೊತೆಗೆ 2ನೇ ಸಮವಸ್ತ್ರವನ್ನು ಕೂಡ ಪೂರೈಸ್ತಿದೀವಿ. ಜೊತೆಗೆ ಶೂ ಅನ್ನು ಕೂಡ ನೋಡ್ತಾ ಇದೀವಿ. ಬಿಸಿ ಊಟ ಕಾರ್ಯಕ್ರಮ ಇದೆ. ವಾರಕ್ಕೆ 5 ದಿವಸ ಮುಂದೆ ಹಾಲು ಕೊಡ್ತಕ್ಕಂಥ ಕಾರ್ಯಕ್ರಮ ಕೂಡ ಜಾರಿಗೆ ಆಗ್ತಾ ಇದೆ. ಹಾಗಾಗಿ ಎಲ್ಲ ತಿಪ್ಪನಟ್ಟಿ ಗ್ರಾಮಸ್ಥರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ ದಯವಿಟ್ಟು ತಮ್ಮ ಮಕ್ಕಳನ್ನ ತಪ್ಪದೆ ನಮ್ಮ ಶಾಲೆಗೆ ದಾಖಲಿಸಿ ಆ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಕಾರಣರಾಗಬೇಕೆಂದು ಶಿಕ್ಷಣ ಇಲಾಖೆ ಪರವಾಗಿ ಈ ಮೂಲಕ ತಮ್ಮ ಗಮನಕ್ಕೆ ತರಲು ಇಚ್ಛೆ ಪಡ್ತಾ ಇದ್ವಿ. ಎಲ್ರಿಗೂ ನಮಸ್ಕಾರಗಳು. ಕಡ್ಡಾಯ ಶಿಕ್ಷಣ ಕಾಯ್ದೆ 2010 ಅಡಿಯಲ್ಲಿ ನಿಮ್ಮ ಎಲ್ಲಾ ಮಕ್ಕಳನ್ನ ದಯವಿಟ್ಟು ನಮ್ಮ ಶಾಲೆಗೆ ದಾಖಲಿಸಿ ಅವ್ರ ಮಕ್ಕಳ ಶಿಕ್ಷಣಕ್ಕೆ ನೀವೆಲ್ಲ ಪೂರಕವಾಗಿ ನಿಲ್ಲಬೇಕು ಅಂತಕ್ಕಂಥ ವಿನಂತಿಯನ್ನ ಈ ಮೂಲಕ ನಾವು ಶಿಕ್ಷಣ ಇಲಾಖೆಯಿಂದ ತಿಪ್ಪನಟ್ಟಿ ಗ್ರಾಮಸ್ಥರಲ್ಲಿ ಕೇಳಿಕೊಳ್ತಾ ಇದೀವಿ.